ರಾತ್ರಿ 12ಕ್ಕೆ ಅವನ 2 ಚಪ್ಪಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದಿರುತ್ತೆ. ಅದರಲ್ಲಿ ಒಂದು ಚಪ್ಪಲಿಯಲ್ಲಿ ರಕ್ತ, ಅಂದ್ರೆ ಹಸಿ ಹಸಿ ರಕ್ತ ಅಂತ ಹೇಳಿದ್ರೆ ಶ್ವಾನದಳ ಇದೆ, ಅದನ್ನ ತಗೊಂಡು ಬರ್ತಾರೆ. ರಾತ್ರಿನೇ 500-600 ಜನರ ಚಲನವಲನ ಆ ಭಾಗದಲ್ಲಾಗಿರುತ್ತೆ. ಟ್ರ್ಯಾಕ್ ಅಲ್ಲಿ ಹೋದೆವು, ಮೊಬೈಲನ್ನು ಇದು ಲೈಟ್ ಆನ್ ಇಟ್ಟು ಕಾಲ್ ಕೊಟ್ಕೊಂಡು ಹೋದೆವು, ನೋಡು ಆಚೆ ಈಚೆ ಸೈಡಲ್ಲೆಲ್ಲ ಕಾಣ್ತಾರೆ ನೋಡ್ತಾರೆ ಅಂತೇಳಿ. ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತು ಒಂದು ಬದಿಯಲ್ಲಿ ಮೇಲೆ. ಇನ್ನೊಂದು ಅದರ ಆಚೆ ಬದಿಯಲ್ಲಿ ಒಂದು ಚಪ್ಪಲ್ ಕಂಡು. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಕಳೆದ ಒಂದು ವಾರದಿಂದ ಒಬ್ಬ ವಿದ್ಯಾರ್ಥಿ ಮಿಸ್ ಆಗಿದ್ದಾನೆ. PUC ಸೆಕೆಂಡ್ ಇಯರ್ ವಿದ್ಯಾರ್ಥಿ. ಎಲ್ಲಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಗಿಪೇಟೆಯ ಅಮೆಮಾರು ಗ್ರಾಮದಿಂದ. ಇಲ್ಲಿವರೆಗೆ ಎಲ್ಲರೂ ಹುಡುಕಾಡ್ತಾ ಇದ್ದಾರೆ, ಆದ್ರೆ ವಿದ್ಯಾರ್ಥಿ ಇನ್ನೂವರೆಗೂ ಪತ್ತೆ ಇಲ್ಲ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಇವತ್ತು ಎಲ್ಲ ಕಡೆ CC ಕ್ಯಾಮ್ರಾ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಹೋಗ್ಬೇಕು ಬರ್ಬೇಕಂದ್ರೆ ಎಲ್ಲದಕ್ಕೂ ಮೊಬೈಲ್ಗಳಿದಾವೆ, ಎಲ್ಲ ಇದೆ. ಅಂತಾದ್ರ ಮಧ್ಯಾಹ್ನ ಒಂದು ವಿದ್ಯಾರ್ಥಿ ಕಾಣೆ ಆಗ್ತಾನೆ ಅಂತ ಹೇಳಿದ್ರೆ ಇದು ಈಗ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿದೆ. ಜನರು ಅಲ್ಲಿ ಎಲ್ಲ ಹೋರಾಟಗಳು, ಸ್ಟ್ರೈಕ್ಗಳು ನಡೀತಾ ಇದೆ. ಒಂದು ಕಡೆ ಮನೆಯವರು ಹೇಳುವುದೇನಂತ ಹೇಳಿದ್ರೆ, ಕೇಳಿದ್ದನ್ನಷ್ಟೇ ಕೇಳಿದ್ರು ನಮ್ಮ ಹತ್ರ ಪೊಲೀಸರು, ತನಿಖೆ ನಡೀತಾ ಇಲ್ಲ ಅಂತ ಹೇಳಿ ಬಂದ್ರೆ, ಇನ್ನೊಂದು ಕಡೆ ಬರುವಂಥದ್ದು ಎಲ್ಲಿ ಹೋದ ಅನ್ನುವಂಥದ್ದು. ಹಾಗಾದ್ರೆ ಏನಾಗಿತ್ತು ಅವತ್ತು, ಎಕ್ಸಾಕ್ಟ್ ಆಗಿ ಏನಾಗಿತ್ತು ಅವತ್ತಿನ ದಿವಸ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತು, PUC 2ನೇ ವರ್ಷ ಸೆಕೆಂಡ್ ಇಯರ್ ಅಂದ ಕೂಡಲೇ ಈಗ ಹೇಗಾದ್ರೂ ಎಕ್ಸಾಮ್ ಇದೆ PUC ಸೆಕೆಂಡ್ ಇಯರ್ದು. ಹೀಗಾಗಿ ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳಂತೂ ಈಗ. ಯಾಕಂತ ಹೇಳಿದ್ರೆ ಎಕ್ಸಾಮ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಇವತ್ತಿನ ಯುವಕರು ಕಳೆದ ಮಂಗಳವಾರ ದಿವಸ ಯಥಾ ಪ್ರಕಾರ ಕಾಲೇಜ್ ಹೋಗಿರ್ತಾನೆ. ಕಾಲೇಜಿನಲ್ಲಿ ಹಾಲ್ ಟಿಕೆಟ್ ಅನ್ನ ತಗೊಂಡು ಬರ್ತಾನೆ. ಯಾಕಂತ ಹೇಳಿದ್ರೆ ಮೊನ್ನೆಯಿಂದ ಎಕ್ಸಾಮ್ PUC ಪ್ರಾರಂಭವಾಗಿದೆ. ಹಾಲ್ ಟಿಕೆಟ್ ತಂದಂತ ವಿದ್ಯಾರ್ಥಿ ಮನೆಗೆ ಬರ್ತಾನೆ. ಮನೆಗೆ ಬಂದಂಥವನು, ಮನೆ ಇವ್ರದ್ದು ಪರಂಗಿಪೇಟೆ ಅಮೆಮಾರ್ನಲ್ಲಿದೆ. ಈ ಅಮೆಮಾರ್ ಅನ್ನುವಂಥ ಗ್ರಾಮ ಅಂತ ಹೇಳಿದ್ರೆ ನಿಮಗೆ ಪರಂಗಿಪೇಟೆ ಏನಿದೆ ಅಂದ್ರೆ, ನೀವು ಬೆಂಗಳೂರಿನಿಂದ ಮಂಗಳೂರು ಹೋಗ್ತೀರಾ, ಫಸ್ಟ್ ನಿಮಗೆ BC ರೋಡ್ ಬರುತ್ತೆ, ಟೋಲ್ ಬರುತ್ತೆ. ಆ ಟೋಲ್ ದಾಟಿದ ನಂತರ ನೀವು ಸ್ವಲ್ಪ ಮುಂದೆ ಬಂದ್ಬಿಟ್ರೆ ಪರಂಗಿಪೇಟೆ ಅನ್ನುವಂಥದ್ದೊಂದು ಪೇಟೆ ಬರುತ್ತೆ. ಅದ್ರ ಪಕ್ಕದಲ್ಲಿ ಅಂದ್ರೆ ಅದಕ್ಕಿಂತ ಸ್ವಲ್ಪ ಮೊದಲು ಪಕ್ಕದಲ್ಲಿ ಇರುವಂಥದ್ದೇ ಅಮೆಮಾರು. ಅದ್ರ ಮಧ್ಯೆ ಒಂದು ರೈಲ್ವೆ ಹಳಿ ಹೋಗುತ್ತೆ. ಈ ರೈಲ್ವೆ ಹಳಿ ಪಕ್ಕ ಇರುವಂಥದ್ದು ಇನ್ನೊಂದು ಗ್ರಾಮ ಅಂದ್ರೆ ಮೇರೆಮಜಲು ಅಂತ ಹೇಳಿ ಊರು. ಇವೆರಡೂ ರೈಲ್ವೆ ಹಳಿಯ ಆ ಪಕ್ಕದಲ್ಲಿ ಈ ಪಕ್ಕದಲ್ಲಿ ಇರುವಂತ ಊರುಗಳು. ಇದೇ ಪರಂಗಿಪೇಟೆಯಲ್ಲಿ ಈ ದಿಗಂತಿಗೆ ನಿಗೂಢವಾಗಿ ಕಣ್ಮರೆಯಾದಂಥ ವಿದ್ಯಾರ್ಥಿ ಇದ್ದಾನೆ. ಅವರ ತಂದೆ ಅಲ್ಲೇ ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರದ್ದು ಅಂಗಡಿ ಇರುತ್ತೆ. ಸೊ ಆ ಹುಡುಗ ಅವತ್ತಂತ ಹೇಳಿದ್ರೆ ಅವತ್ತವ್ರ ತಂದೆ ಬೆಳಗ್ಗೆ ಬೇಗನೆ ಮನೆಯಿಂದ ಹೊರಟು ಹೋಗಿರ್ತಾರೆ. ಹೀಗಾಗಿ ಅವನೇನಂದ್ರೆ ಕಾಲೇಜ್ ಹೋಗ್ತಾನೆ. ಕಾಲೇಜಿನಿಂದ ತನ್ನ ಹಾಲ್ ಟಿಕೆಟು ಪ್ರತಿಯೊಂದನ್ನು ತಗೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾದ ನಂತರ ಸಂಜೆ ತಾಯಿ ಹತ್ರ ಹೇಳ್ತಾನೆ, ಈ ಭಜನೆ ಕುಣಿತ ಅಂತೇಳಿ, ಯಾಕಂದ್ರೆ ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಈ ಆಂಜನೇಯ ದೇವಸ್ಥಾನದಲ್ಲಿ ಸಂಜೆ ಭಜನೆ ಕುಣಿತ ಇರುತ್ತೆ. ಹೀಗಾಗಿ ಭಜನೆ ಕುಣಿತಕ್ಕೆ ಹೋಗಿ ಜಿಮ್ಮಿಗೆ ಅಂದ್ರೆ ವ್ಯಾಯಾಮ ಶಾಲೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೊರಡ್ತಾನೆ ವಿದ್ಯಾರ್ಥಿ. ಅದಾಗ್ಲೇನೆ ಹೋದಂತ ವಿದ್ಯಾರ್ಥಿ ಏನಿದೆ, ಇವನು ಸಂಜೆ 7 ಗಂಟೆಗೆ ಮನೆಗೆ ಬರ್ಬೇಕಾಗತ್ತೆ. ಈ ಭಾಗ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಸ್ವಲ್ಪ ಒಂದು ಪಕ್ಕದಲ್ಲಿ ಇಲ್ಲಿ ಮುಖ್ಯ ಹೈವೇ ಇದೆ, ನ್ಯಾಷನಲ್ ಹೈವೇ, ಬೆಂಗಳೂರಿನಿಂದ ಮಂಗಳೂರು ಹೋಗುವಂತ ಹೈವೇ ಬರುತ್ತೆ. ಆ ಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಮಧ್ಯ ಇವರ ಆ ಊರಿದೆ. ಹೀಗಾಗಿ ಹೋದಂಥವನು 7 ಗಂಟೆ ಆದರೂ ಬರೋದಿಲ್ಲ. ತಾಯಿ ನೋಡ್ತಾ ಇರ್ತಾರೆ, 8 ಗಂಟೆ ಆಗುತ್ತೆ. 8 ಗಂಟೆ ಆದರೂ ಬರೋದಿಲ್ಲ. 9 ಗಂಟೆವರೆಗೂ ಕಾಯ್ತಾರೆ. ಕಾದಾದ ನಂತರ ಏನು ಅವರ ತಂದೆ ಅಂದ್ರೆ ಮನೆ ಯಜಮಾನ ಏನಿದ್ದಾರೆ ಅವ್ರ ಮನೆಗೆ ಬಂದ ಕೂಡಲೇ ತಾಯಿ ಹೇಳ್ತಾರೆ, ಮಗ ಇನ್ನೂವರೆಗೂ ಬಂದಿಲ್ಲ ಅಂತ ಹೇಳಿದ್ರಿ. ಯಾಕೆ, ಎಲ್ಲಿ ಹೋದ ಅಂತ ಹೇಳಿದ್ರೆ ಆಂಜನೇಯ ದೇವಸ್ಥಾನಕ್ಕೆ ಸಂಜೆ ಭಜನೆ ಕುಣಿತ ಇರುತ್ತೆ. ಅಂದ್ರೆ ಈಗ ಭಜನೆ ಕುಣಿತ ಅನ್ನೋದು ಈಗ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಎಲ್ಲ ಕಡೆನೂ ಸಂಜೆ ಆದರೆ ಈ ವಿಶೇಷವಾಗಿ ಎಲ್ಲ ಹುಡುಗರೆಲ್ಲ ಅಲ್ಲಿ ಸೇರ್ತಾರೆ, ಭಜನೆ ಮಾಡ್ತಾನೆ ಕುಣಿತಾ ಇರುವಂಥದ್ದು. ಇದು ಒಂದು ಭಜನೆ ಕುಣಿತ ಅನ್ನುವಂಥದ್ದು. ಹೀಗಾಗಿ ಇವತ್ತಿನ ಯುವಕರು ಭಜನೆ ಕುಣಿತಕ್ಕೆ ಹೋಗಿ ಆ ನಂತರ ಈಗ ವ್ಯಾಯಾಮ ಶಾಲೆಗೆ ಹೋಗಿ ಬರ್ತೇನಂದವ್ನು ಇನ್ನೂ ಬಂದಿಲ್ಲ ಅಂಥೇಳಿ. ಆಗ ಏನು ಮಾಡ್ತಾರೆ ಅಂದರೆ ಅವ್ರ ತಂದೆ ಹುಡುಕ್ತಾರೆ.
ಹುಡುಕಿದ ನಂತರ ಅವ್ರೇನು ಮಾಡ್ತಾರಂತ ಹೇಳಿದ್ರೆ, ಅವರು ಏನು ಅಮೆಮಾರಿದೆ ಅದರ ಪಕ್ಕದಲ್ಲಿ ಬರುವಂಥದ್ದೇ ರೈಲ್ವೆ ಟ್ರ್ಯಾಕು. ಹೀಗಾಗಿ ಅವ್ರ ಮನೇಲಿ ಹೇಳ್ತಾರೆ, ಆ ರೈಲ್ವೆ ಟ್ರ್ಯಾಕ್ನಿಂದ ಆ ಭಾಗಕ್ಕೆ ಏನಾದರೂ ಹೋಗಿದಾನ ಅಂತೇಳಿ ಹುಡುಕಿ ಅಂತೇಳಿ. ಹೀಗಾಗಿ ಆ ಹುಡುಗನ ಕೈಯಲ್ಲೂ ಮೊಬೈಲ್ ಇರುತ್ತೆ. ಅದಾದ ಮೇಲೆ ಮನೆಯಲ್ಲಿ ಯಾವುದೇ ರೀತಿ ಅವನೇನು ದುಡ್ಡು ಪಡ್ಡು ಏನೂ ತೊಗೊಂಡು ಹೋಗಿರೋದಿಲ್ಲ. ಆಮೇಲೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯೂ ಆಗಿರ್ತಾನೆ, ಅಂದರೆ ಓದು ಬರಹದಲ್ಲಿ ಪ್ರತಿಭಾವಂತನಾಗಿರ್ತಾನೆ, ಮೊಬೈಲ್ನ ತಗೊಂಡೋಗಿರ್ತಾನೆ. ಹೀಗಾಗಿ ತಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಂದೆ ಹುಡ್ಕೊಂಡು ಹೋಗ್ತಾರೆ, ರೈಲ್ವೆ ಟ್ರ್ಯಾಕ್ ಮೇಲೆ ಹುಡ್ಕೊಂಡು ಹೋಗ್ತಾರೆ. ರಾತ್ರಿ 10 ಗಂಟೆ ನಂತರ ಎಲ್ಲಾದರೂ ಇದಾನ, ಮೊಬೈಲ್ ರಿಂಗ್ ಕೊಟ್ಕೊಂಡು ಹೋಗ್ತಾರೆ. ಏನು ಸುದ್ದಿ ಸದ್ದು ಬರೋದಿಲ್ಲ. ಅದಾದ್ಮೇಲೆ ಮತ್ತೆ ಅವರು ತಿರ್ಗಾ ಮನೆಗೆ ಬರ್ತಾರೆ. ಮನೆಗೆ ಬಂದ ಕೂಡಲೇ ಅವನು ಅವತ್ತಂತ ಹೇಳಿದ್ರೆ ಪ್ರತಿ ಸಾರಿ ಅಂತ ಹೇಳಿದ್ರೆ ಹೋಗುವ ಹೊತ್ತಿಗಂತೆ ಅವರ ಸ್ನೇಹಿತರೊಟ್ಟಿಗೆ ಹೋಗ್ತಾ ಇರ್ತಾನಂತೆ. ಎಲ್ಲ ಅವತ್ತೇನಾಗಿರ್ತಾನೆ, ಮನೆಯಿಂದ ಒಬ್ಬಂಟಿಯಾಗಿ ಹೋಗಿರ್ತಾನೆ. ಸ್ನೇಹಿತರು ಫೋನ್ ಮಾಡಿದರೆ ಸ್ನೇಹಿತರು ಯಾರೋ ಅವನ ಗೊತ್ತಿಲ್ಲ ನೋಡಿಲ್ಲ ಅನ್ನುವಂಥದ್ದು ಉತ್ತರ ಬರುತ್ತೆ. ಹೀಗಾಗಿ ಇಡೀ ಗ್ರಾಮದವರು ಅಂತ ಹೇಳಿದ್ರೆ ಸರಿಸುಮಾರು ಒಂದು ಏನಂದ್ರೆ ದೊಡ್ಡ ಮಟ್ಟದ ಅವತ್ತು ಸುದ್ದಿ ಹರಡುತ್ತೆ. 25ನೇ ತಾರೀಕು ಸುದ್ದಿ ಹರಡಿದ ಕೂಡಲೇ ಎಲ್ಲ ಸೇರಿ ಅಂತ ಹೇಳಿದ್ರೆ ಒಂದು ಕಡೆ ಪೊಲೀಸ್ ಕಂಪ್ಲೇಂಟು ಕೊಡ್ತಾರೆ. ಅದಾದ ಮೇಲೆ ಎಲ್ಲರೂ ಸೇರಿ ಊರಿನವರು ಸರಿಸುಮಾರು ಒಂದು 200-300 ಜನ ಆ ಭಾಗ ಅಂತ ಹೇಳಿದ್ರೆ ಏನ ರೈಲ್ವೆ ಟ್ರ್ಯಾಕಿನ ಆ ಪಕ್ಕದಲ್ಲಿರುವಂಥ ಮೇರೆ ಮಜಲ್ ಊರೇನಿದೆ, ಈ ಪಕ್ಕದಲ್ಲಿ ಇವರು ಊರ ಅಮೆಮಾರ್ ಏನಿದೆ, ಇದರೆಲ್ಲರೂ ರೈಲ್ವೆ ಟ್ರ್ಯಾಕಲ್ಲಿ ಹುಡುಕ್ತಾ ಹೋಗ್ತಾರೆ. ರಾತ್ರಿ 12ಕ್ಕೆ ಅವರ ಮನೆಯವರು ಹೇಳೋ ಪ್ರಕಾರ ಅವನ 2 ಚಪ್ಪಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದಿರುತ್ತೆ. ಅದರಲ್ಲಿ ಒಂದು ಚಪ್ಪಲಿಯಲ್ಲಿ ರಕ್ತ ಅಂದರೆ ಹಸಿ ರಕ್ತ ಅಂತ ಹೇಳಿದ್ರೆ ರಕ್ತ ಬಿದ್ದಿದ್ದಿರುತ್ತೆ, ಒಂದು ತೊಟ್ಟು ರಕ್ತ ಬಿದ್ದಿದ್ದಿರುತ್ತೆ. ಆಮೇಲೆ ಚಪ್ಪಲಿ ಬಂದ್ಬಿಟ್ಟು ಸ್ಟ್ರೇಟ್ ಆಗೇ ಇರ್ತಾವಂತೆ ರೈಲ್ವೆ ಟ್ರ್ಯಾಕ್ ಮೇಲೆ. ಅದಾದ ಮೇಲೆ ಸ್ವಲ್ಪ ಮುಂದೆ ಹೋದರೆ ಅಂದರೆ ಮೊಬೈಲು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಮೊಬೈಲ್ ಇರುತ್ತೆ. ಮೊಬೈಲ್ ಯಾವುದೇ ರೀತಿಯಾಗಿ ಒಡೆದಿರುವುದಿಲ್ಲ, ಡಿಸ್ಪ್ಲೇ ಏನೂ ಆಗಿರುವುದಿಲ್ಲ. ಅಂದ್ರೆ ಒಂಥರ ಚಪ್ಪಲಿನ ಇಟ್ಟವ್ರ ಥರ, ಆಮೇಲೆ ಮೊಬೈಲ್ನ ಇಟ್ಟವ್ರ ಥರ ಅನ್ನುವಂಥದ್ದು ಅವರ ಮನೆಯವರು ಈಗ ಹೇಳ್ತಾ ಇದ್ದಾರೆ ಮಾಧ್ಯಮಗಳಿಗೆ. ಸೊ ಒಟ್ಟಾರೆಯಾಗಿ ಹಾಗಾದ್ರೆ ಅದಾದ ನಂತರ ಬೆಳಗಿನ 4 ಗಂಟೆವರೆಗೂ ಹುಡುಕ್ತಾರೆ. ಪೊಲೀಸರು ಹುಡುಕ್ತಾರೆ. ಅದಾದ ನಂತರ ಇದು ಬೆಳಗ್ಗೆ ಆದ ನಂತರ ದೊಡ್ಡ ಮಟ್ಟದ ಸುದ್ದಿ ಆದ ನಂತರ ಸುಮಾರು ಜನ ಪೊಲೀಸರು ಬರ್ತಾರೆ. ಪೊಲೀಸರಾದ್ರೆ ಯಾವ ರೀತಿಯಿಂದ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲಿಗೆ ಏನು ಮೊಬೈಲ್ ಇರುತ್ತೆ, ಈ ಮೊಬೈಲ್ನಲ್ಲಿ ಪಾಸ್ವರ್ಡ್ ಇರುತ್ತೆ, ಆಮೇಲೆ ಫಿಂಗರ್ ಪ್ರಿಂಟ್ ಇರುತ್ತೆ. ಈ ಫಿಂಗರ್ ಪ್ರಿಂಟ್ ಓಪನ್ ಆದ ನಂತರ ಮತ್ತೆ ಪಾಸ್ವರ್ಡ್ ಲಾಕ್ ಆಗುತ್ತೆ. ಹೀಗಾಗಿ ಇದನ್ನ ಪೊಲೀಸರು ತಗೊಂಡು ಹೋಗಿದಾರಂತೀಗ. ಈ ಹುಡುಗ ಈಗ ಎಲ್ಲಿ ಹೋದ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸ್ಥಳೀಯರಲ್ಲೂ ಎಲ್ಲರೂ ಹೇಳೋ ಪ್ರಕಾರ ಏನು ಈ ಪರಂಗಿಪೇಟೆ ಭಾಗ ಇರ್ಬೋದು, ಏನು ಮಾರಿಪಲ್ಲ ಈ ಭಾಗ ಪೂರ್ತಿ ಒಂದು ರಸ್ತೆ ಏನೇ ಇದೆ, ಇಲ್ಲಿ ದೊಡ್ಡ ಮಟ್ಟದಲ್ಲಿ ಗಾಂಜಾ ಮಾಫಿಯಾ ಇದೆ. ಗಾಂಜಾ ಡೀಲ್ ಮಾಡುವಂಥವ್ರು ಸುಮಾರು ಜನ ಇದ್ದಾರೆ. ಹೀಗಾಗಿ ಸುಮಾರು ಹಿಂದೆ ಗ್ಯಾಂಗ್ ವಾರ್ಗಳು ಇದೇ ಭಾಗದಲ್ಲಿ ಆಗಿದೆ, ಅದು ವಿಶೇಷವಾಗಿ ಗಾಂಜಾ ವಿಷಯದಲ್ಲಿ. ಆಮೇಲೆ ರೈಲ್ವೆ ಟ್ರ್ಯಾಕ್ ಅಂತ ಬಂದ ಕೂಡಲೇ ಅಲ್ಲಿ ಗಾಂಜಾ ವ್ಯಸನಿಗಳು ಸಂಜೆ ಆದರೆ ಸುಮಾರು ಜನ ಇರ್ತಾರೆ. ಅದು ಇದೊಂದು ವಿಚಿತ್ರ ಏನಂತ ಹೇಳಿದ್ರೆ, ಗಾಂಜಾ ಯಾರು ಸೇದುತ್ತಾನೆ, ಸೇದಿನ ನಂತರ ಅವನ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಕುಡಿತ ಅನ್ನೋದು ಒಂದು ಮಾತಾದ್ರೆ ಈ ಗಾಂಜಾ ಅನ್ನೋದೇ ಬೇರೆ. ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ಅವ್ರಿಗೆ ಯಾವ ಮನುಷ್ಯ ಬರ್ತಾನೆ ಮುಂದೆ, ಅವನು ಏನು ಎತ್ತ ಅಂತೂ ಗೊತ್ತಾಗುದಿಲ್ಲ. ಯಾರು ಬೇಕಾದ್ರೂ ಗಾಂಜಾ ಹೊಡೆದವನು ಯಾರನ್ನಾದ್ರೂ ಬೆನ್ನತ್ತಾನೆ ಅಂತ ಹೇಳಿದ್ರು. ಈಗ ದೊಡ್ಡ ಮಟ್ಟದ ಈ ಗಾಂಜಾ ಮಾಫಿಯಾದ ಈ ಭಾಗದಲ್ಲಿ ಸುದ್ದಿ. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ಪೊಲೀಸ್ ತನಿಖೆ, ಈಗಾಗಲೇ ಸುಮಾರು ಪೊಲೀಸರು ತಮ್ಮ ತಂಡವನ್ನ ರಚನೆ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಸೋರ್ಸಸ್ ಹುಡುಕ್ತಾರೆ, ಆದ್ರೆ ಯಾವ ರೀತಿಯ ಸುದ್ದಿಗಳು ಬರ್ತಾ ಇಲ್ಲ. ಆಮೇಲೆ ವಿಶೇಷವಾಗಿ ಪತ್ರಿಕಾ ವಲಯದಿಂದನೂ ಈ ಏನು ಪರಂಗಿಪೇಟೆ ಇರ್ಬೋದು, ಮಾರಿಪಲ್ಲ ಇರ್ಬೋದು, ಅಮೆಮಾರ್ ಇರ್ಬೋದು, ಮೇರೆ ಮಜಲು ಈ ಭಾಗದಲ್ಲಿ ಯಾರು ಈ ವಿಷಯನೇ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಈಗ ತುಂಬಾ ಅಚ್ಚರಿ ಮೂಡಿಸಿದಂಥ ವಿಷಯ. ಯಾಕಂತ ಹೇಳಿದ್ರೆ ಒಬ್ಬ ಹುಡುಗ ಇಲ್ಲಿ ಹೋಗ್ತಾನೆ, ಅವನು ಇಂತಲ್ಲಿ ತಿಂತಾ ಇದ್ದ ಅಥವಾ ಇವ್ರ ಹತ್ರ ಮಾತಾಡ್ತಾ ಇದ್ದ, ಹೀಗೆ ಬರ್ತಾ ಇದ್ದ ಅನ್ನುವಂಥದ್ದು ಇಲ್ಲಿವರೆಗೂ ಯಾವುದೇ ರೀತಿಯ ಸುದ್ದಿನೇ ಸಿಗ್ತಾ ಇಲ್ಲ ಅನ್ನೋದು ಆಶ್ಚರ್ಯ. ಅದು ಈ ಕಾಲದಲ್ಲಿ ಎಲ್ಲ ಕಡೆ CCTV ಇರುತ್ತೆ. ವಿಶೇಷವಾಗಿ ಅವ್ನು ಹಿಡ್ಕೊಂಡು ಹೋದಂಥ ಮೊಬೈಲ್ ಇತ್ತು ಅವನ ಕೈಯಲ್ಲಿ, ಅದಾದ ನಂತರ ಅದು ಮೊಬೈಲ್ ಸಿಗುತ್ತೆ. ಈಗ ಎಲ್ಲರೇ ಒಂದು ಆರೋಪ ಏನು ಬರುತ್ತೆ ಅಂದರೆ ಪೊಲೀಸ್ದು ಏನು ಶ್ವಾನ ದಳ ಇದೆ,
ಅದನ್ನ ತಗೊಂಡು ಬರ್ತಾರೆ. ಆದ್ರೆ ಅವತ್ತೇ ತರಲಿಲ್ಲ, ನೆಕ್ಸ್ಟ್ ಡೇ ತಂದ್ರು ಅವರು ಪೊಲೀಸರು ಅನ್ನುವಂಥದ್ದು. ಹೀಗಾಗಿ ಆದ್ರೆ ಯಾವಾಗ ರಾತ್ರಿನೇ 500-600 ಜನರ ಚಲನವಲನ ಆ ಭಾಗದಲ್ಲಾಗಿರುತ್ತೆ, ಹೀಗಾಗಿ ಪೊಲೀಸ್ ಶ್ವಾನ ದಳಕ್ಕೆ ಕನ್ಫ್ಯೂಸ್ ಆಗುತ್ತೆ ಅನ್ನುವಂಥದ್ದು ಕೆಲವೊಂದು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ. ಅಂದ್ರೆ ಯಾವ ಭಾಗದಿಂದ ಯಾರು ಹೋದ್ರು, ಎಲ್ಲಿ ಹೋದ್ರು, ಒಂದು ವೇಳೆ ಅವತ್ ರಾತ್ರಿ ಏನಾದ್ರೂ ತತ್ವರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಅದೇ ಸಮಯಕ್ಕೇನೆ ಈ ಒಂದು ಏನು ಪೊಲೀಸ್ ಶ್ವಾನ ದಳ ಇದೆ ಇದು ಅದೇ ಸಮಯಕ್ಕೆ ಬಂದಿತ್ತಂದ್ರೆ ಅವತ್ ರಾತ್ರಿನೇ ಇನ್ನೂ ಯಾರು ಬರ್ಲಾರ್ದಾಗ ಬಂದಿತ್ತ ಶ್ವಾನ ದಳ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ವಾಸನೆ ಗ್ರಹಿಸುವ ಶಕ್ತಿ ಇರ್ತಿತ್ತು. ಈ ರೀತಿ ಅಂದ್ರೆ ಒಬ್ಬ ಯಾರು ಹುಡುಗ ಇರ್ತಾನೆ ಅವನ ಬಟ್ಟೆ ಅಥವಾ ಅವನ ಚಪ್ಪಲಿ ಅಥವಾ ಅವನ ಮೊಬೈಲ್ ಇರ್ಬೋದು, ಯಾವುದೇ ಅವನ ವಸ್ತು ಅವನು ಹಿಡಿದಿರುವಂತಹದ್ದು, ಅದು ಒಂದು ಬಾರಿ ಸ್ಮೆಲ್ ತಗೊಂಡ ನಂತರ ಆ ಜಾಗದಲ್ಲಿ ಯಾರೂ ಓಡಾಡಿಲ್ಲ ಅಂದ್ರೆ ಅದು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇತ್ತು, ಅವನು ಎಲ್ಲಿ ಹೋದ ಏನು ಅಂತ ಹೇಳಿ ಕೊನೆಯದಾಗಿ ಗೊತ್ತಿತ್ತು ಅನ್ನುವಂಥ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರೆ. ಆದ್ರೆ ಇಲ್ಲೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇಡೀ ಆ ಹುಡುಗನ್ನ ಹುಡುಕು ಹೊತ್ತಿಗೆ ತಂದೆ ತಾಯಿ ಆ ಕಷ್ಟ ನೋಡ್ಲಾರ್ದೇನೆ ಎಲ್ಲಾ ಗ್ರಾಮಸ್ಥರು ಸೇರಿ ಏನಂತ ಹೇಳಿದ್ರೆ ಇಲ್ಲಿದಾನ ಅಂತೇಳಿ, ಯಾಕಂದ್ರೆ ಆ ತಕ್ಷಣಕ್ಕೆ ಮಾಡ್ಬೇಕಾಗಿರುತ್ತೆ. ಶ್ವಾನ ದಳ ಅಂದ್ಕೊಳ್ಳೇನೆ ಈ ಮೇ ಬಿ ಇವತ್ತು ಅವ್ರು ಕಂಪ್ಲೇಂಟ್ ಕೊಟ್ರೆ ನಾಳೆನೆ ಬರುತ್ತೆ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ನೂರಾರು ಜನರ ಹೆಜ್ಜೆ ಗುರುತಿರೋದ್ರಿಂದ ಇದು ತುಂಬಾ ಕಷ್ಟಕರ ಅನ್ನುವಂಥದ್ದು ಈಗ ಬರ್ತಾ ಇರುವಂತ ಮಾಹಿತಿ. ಈಗ 7ನೇ ದಿವಸ ಆದ್ರೂ ಇನ್ನೂ ಪ್ರಗತಿ ಇಲ್ಲ ಅನ್ನುವಂಥದ್ದೇ ಇಲ್ಲಿ ವಿಚಿತ್ರ. ಇದೆಲ್ಲದಕ್ಕಿಂತ ವಿಚಿತ್ರ ಅಂತ ಹೇಳಿದ್ರೆ ಆವತ್ತೀಗ ಒಂದು ರೂಮರ್ ಇರುತ್ತೆ, ಅವತ್ತೊಂದು ಕ್ವಾಲಿಸ್ ಗಾಡಿ ಆ ಭಾಗದಲ್ಲಿತ್ತು. ಆ ಕ್ವಾಲಿಸ್ ಗಾಡಿ ಎಲ್ಲಿ ಹೋಯ್ತು ಅನ್ನುವಂಥದ್ದು ಒಂದು ಸುದ್ದಿ ಹಬ್ಬಿದ್ರೆ, ಹುಡುಗ ಎಲ್ಲಿ ಹೋದ, ಅವನು ಎಲ್ಲಿ ಕಣ್ಮರೆ ಆದ ಅನ್ನುವಂಥದ್ದು ಇನ್ನೂವರೆಗೂ ಸಿಗ್ತಾ ಇಲ್ಲ. ದೊಡ್ಡ ಮಟ್ಟದ ದುಃಖ ಮತ್ತು ಆತಂಕ ಇರುವುದಂದ್ರೆ ಯಾರಂದ್ರೆ ಅವ್ರ ತಂದೆ ತಾಯಿ ಹತ್ರ. ಯಾಕಂತ ಹೇಳಿದ್ರೆ ಒಬ್ಬ ಇಷ್ಟು ಚಿಕ್ಕ ಹುಡುಗನಿಂದ PUC ಸೆಕೆಂಡ್ ಇಯರು, ಈಗ ಎಕ್ಸಾಮ್ ಟೈಮು, ಇಂಥ ಸಮಯದಲ್ಲಿ ಮನೆಯಲ್ಲಿ ಇವತ್ತು ಮಗನೇ ಮಿಸ್ಸಿಂಗ್ ಅಂತ ಹೇಳಿಬಿಟ್ರೆ ಅವ್ರು ಯಾವ ರೀತಿ ಆಗಬಾರ್ದು ಅವ್ರ ಪರಿಸ್ಥಿತಿ. ಇನ್ನೊಂದು ವಿಚಿತ್ರ ಅಂತ ಹೇಳಿದ್ರೆ ಇಷ್ಟೆಲ್ಲ ಟೆಕ್ನಾಲಜಿ ಇರುವಂತ ಕಾಲದಲ್ಲಿ, ಅದನ್ನು ವಿಶೇಷವಾಗಿ ಒಂದು ಕಡೆ ರೈಲ್ವೆ ಟ್ರ್ಯಾಕು, ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಇರುವಂತ ಪಕ್ಕದಲ್ಲಿರುವಂತ ಊರಲ್ಲೇ 6 ದಿವಸದಿಂದ ಒಂದು ಹುಡುಗ ಮಿಸ್ಸಿಂಗ್ ಆದ್ರೆ ಇನ್ನೂ ಸಿಗ್ತಾ ಇಲ್ಲ ಅಂದ್ರೆ ಇದು ವಿಚಿತ್ರ. ಹೀಗಾಗಿ ದಯವಿಟ್ಟು ಪೊಲೀಸರು, ಯಾಕಂತ ಹೇಳಿದ್ರೆ ವಿಶೇಷವಾಗಿ ಪೊಲೀಸರು ತಮ್ಮ ವಿಶೇಷವಾದ ತಂಡವನ್ನ ರಚಿಸಿ ಎಲ್ಲಿ ಹೋದ, ಏನು ಹೋದ, ಯಾಕೆ ಹೋದ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಯಾವ ಪ್ರಶ್ನೆಗೂ ಉತ್ತರ ಸಿಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಹುಡುಗ ತುಂಬಾ ಸೌಮ್ಯ ಸ್ವಭಾವದವನು, ಒಳ್ಳೆ ಹುಡುಗ, ಆಮೇಲೆ ಅವನಿಗೆ ಯಾರ್ದು ಇದು ಇರಲಿಲ್ಲ ಅಂತೇಳಿ. ಏನು ಶ್ವಾನ ದಳ ಇದೆ ಅದನ್ನು ಬೇಗನೆ ಕರೆಸ್ಬೋದಿತ್ತಂದ್ರೆ ಅದಕ್ಕೆ ಈ ರೀತಿಯ ಉತ್ತರ ಬರ್ತಾ ಇದೆ ಅಂತ ಹೇಳಿದ್ರೆ, ಸುಮಾರು ಜನ ಓಡಾಡಿದ್ರಿಂದ, ಸುಮಾರು ಜನರ ಕೈ ಕಾಲು ಅಲ್ಲೆಲ್ಲ ಅಂದ್ರೆ ಓಡಾಡಿರೋದ್ರಿಂದ ಈಗಾಗಲೇ ಒಂದು ಶ್ವಾನ ದಳ ಹಿಡಿಯುವಂತ ಸ್ಮೆಲ್ ಇದೆ, ಅದು ಪೂರ್ತಿ ಡೆಸ್ಟ್ರಾ ಆಗಿರುತ್ತೆ. ಹೀಗಾಗಿ ಸಮಸ್ಯೆ ಆಗತ್ತೆ. ಹೀಗಾಗಿ ಇಲ್ಲಿವರೆಗೂ ಆ ಹುಡುಗ 6 ದಿವಸದಿಂದ ಪತ್ತೆ ಇಲ್ಲ. ಹೀಗಾಗಿ ದಯವಿಟ್ಟು ಆ ಹುಡುಗ ಎಲ್ಲಿದ್ದಾನಂತೇಳಿ ಸರ್ಕಾರ ಹುಡುಕಿಸಬೇಕು, ಹುಡುಕಿ ಮನೆಗೆ ಕರ್ಕೊಂಡು ಬರಬೇಕು. ಸರ್ಕಾರ ಇದರಲ್ಲಿ ವಿಶೇಷವಾದ ತಂಡಗಳನ್ನು ರಚಿಸಿ ಬೇಗನೆ ತ್ವರಿತಗತಿಯಲ್ಲಿ, ಯಾಕಂದ್ರೆ ಈಗಾಗಲೇ ಮಾಡಬೇಕಾಗಿತ್ತು, ಈಗಲೇ 5-6 ದಿವಸ ಆಗಿಬಿಟ್ಟಿದೆ. ಈ ಆತಂಕ ಇವತ್ತಿನ ಕಾಲದಲ್ಲಿ ಇದು ದೊಡ್ಡ ಮಟ್ಟದ ಈ ರೀತಿ ಟೆಕ್ನಾಲಜಿ ಇರೋ ಸಮಯದಲ್ಲೂ ಆತಂಕ ಸೃಷ್ಟಿಯಾಗುತ್ತೆ. ಹೀಗಾಗಿ ಕೂಡಲೇ ಸರ್ಕಾರ ಒಳ್ಳೆ ನುರಿತ ತಂಡವನ್ನು ರಚಿಸಿ ಆ ಹುಡುಗನ್ನ ಎಲ್ಲಿದ್ರು ಕರ್ಕೊಂಡು ಬಂದು ಮನೆಗೆ ಸೇರಿಸಲಿ ಆ ಹುಡುಗನ್ನ ಅಂತ ಹೇಳ್ತಾ, ನಾವು ನೀವೆಲ್ಲರೂ ಸೇರಿ ಒತ್ತಾಯ ಮಾಡೋಣ. ದಿಗಂತ್ ಎಲ್ಲಿ ಹೋದ, ಬೇಗನೆ ಬಾ ಮನೆಗೆ. ಆಮೇಲೆ ಸರ್ಕಾರನು ಇದ್ರ ಬಗ್ಗೆ, ಸ್ಥಳೀಯ ಶಾಸಕರು ಇರ್ಬೋದು, ಸರ್ಕಾರ ಇರ್ಬೋದು, ಇದನ್ನ ಬೇಗನೆ ಅಂತ ಹೇಳಿದ್ರೆ ಆ ಹುಡುಗನನ್ನ ಅವರ ಮನೆಗೆ ಸೇಫ್ ಆಗಿ ಸೇರಿಸಲಿ, ಆ ತಂದೆ ತಾಯಿ ಒಟ್ಟಿಗೆ ಬೇಗನೆ ಸೇರ್ಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.